ಇವ್ರ ಫೋಟೋ ತೋರಿಸ್ತಾ ಇದ್ರು. 7 ಸ್ಟಾರು 8 ಸ್ಟಾರು ಅಂಥವ್ರ ಫೋಟೋಗಳನ್ನು ತೋರಿಸಿದ್ರು. ಆಮೇಲೆ ಒಂದು ಮಾತನ್ನ ಹೇಳಿದ್ರು ಅವರು, ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ನಮ್ಮ ಹತ್ರ ನಿಂತ್ಕೊಂಡು ಫೋಟೋ ತಗೊಳ್ತಾರೆ, ಅದನ್ನ ಇವರು ಸಂಪರ್ಕಕ್ಕಿದ್ದಾರೆ ಅನ್ನುವಂತಹದ್ದನ್ನ ಹೇಳುವುದು ತಪ್ಪು ಅಂತ ಹೇಳಿದರು. ನಾನು ಸಚಿವರಿಗೆ ಹೇಳ್ತೀನಿ, ಬಹಳ ದಿನ ಆದಮೇಲೆ ಇದು ನಿಮಗೆ ನೆನಪಿಗೆ ಬಂತು ಅಂತ ಅನಿಸ್ತದೆ. ಬೇರೆಯವರು ನೀವು ಫೋಟೋ ತೋರಿಸ್ಬೇಕಾದ್ರೆ ಸ್ವಾಭಾವಿಕವಾಗಿ ಯಾರೋ ಬಂದು ನಿಂತು ತಕೊಂಡು ಹೋಗಿರ್ಬೇಕು ಅಂತ ಅವಾಗ ಯಾಕೆ ನಿಮಗೆ ತಿಳಿಲಿಲ್ಲ? ನಿಮ್ಮ ಬುಡಕ್ಕೆ ನೀರು ಬಂದಾಗ ನೀವು ಹೇಳ್ತೀರಿ ಯಾರೋ ಬಂದ್ರು ನಿಂತ್ಕೊಂಡ್ರು ತಕೊಂಡು ಹೋದ್ರು ಅಂತ ಹೇಳ್ತೀರಿ. ಈ ಫೋಟೋ ತೋರಿಸುವಂತಹ ಸಂಸ್ಕೃತಿ ಕಲಬುರ್ಗಿಯಲ್ಲಿ ಮೊಟ್ಟ ಮೊದಲನೇದಾಗಿ ಜಾರಿ ತಂದವರು ಯಾರು? ಇವರೇ ಅಲ್ಲ. ಆಂದೋಲ ಸ್ವಾಮಿಗಳ ಜೊತೆ ಮಣಿಕಂಠಿದ್ದಾರೆ, ದಿವ್ಯಾ ಹಗರ್ಗಿ ಇದ್ದಾರೆ. ಹೌದ್ರಿ, ಯಾವುದೋ ಒಂದು ಸಂದರ್ಭದಲ್ಲಿ ಬಂದಿರ್ತಾರೆ, ನಿಂತ್ಕೊಂಡಿರ್ತೀವಿ, ತಕೊಂಡಿರ್ತೀವಿ. ಅದು ನಿಮಗ ಅನ್ವಯ ಆಗುತ್ತೆ, ನಮಗ ಅನ್ಯಾಯ ಆಗೋದಿಲ್ವಾ? ರೌಡಿಗಳು ಅನ್ನುವಂತಹವರು ಎಲ್ಲ ಪಕ್ಷದಲ್ಲಿದ್ದಾರೆ. ಈ ರೌಡಿಗಳನ್ನ ಪೋಷಿಸುವವರೇ ಇಂಥವ್ರೆ, ಇಂತಹ ಪಾಲಿಟಿಕ್ಸ್ ಮಾಡುವಂತವ್ರೆ. ಕೈ ಮುಗಿಯೋದಲ್ಲ. ಇವು ಬಿಜೆಪಿ ಅವ್ರು ಯಾರೋ ರೌಡಿ ಕೈ ಮುಗಿದಿರ್ಬೇಕು. ಒಬ್ಬ ರೌಡಿಗೆ ಇವರೇ ಸ್ವೀಟ್ ತಿನ್ಸಿದಾರಲ್ಲ, ಆ ಫೋಟೋ ನಮ್ ಕಡೆ ಇದಾವೆ. ಸ್ವೀಟ್ ತಿನ್ನಿಸಿದಾರಲ್ಲ ಅಂದ್ರೆ ಬೆಳಿ ಇನ್ನೂ ಚೆನ್ನಾಗಿ ಅಂತ. ರೌಡಿಗಳನ್ನ ಪೋಷಿಸುವಂತವ್ರು ಇವರೇ ಇರೋದ್ರಿಂದ ರೌಡಿಗಳ ಪಕ್ಕಕ್ಕೆ ನಿಂತ್ಕೊಂಡು ಫೋಟೋ ತೆಗೆಯುವಂತ ಚಾಳಿ ಇವತ್ತು ರಾಜಕಾರಣಿಗಳಿದೆ. ಅದನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಎಲ್ಲ ಪಕ್ಷದ ಮುಖಂಡರು ನಿರ್ಣಯ ಮಾಡಬೇಕು. ಸಮಾಜ ಘಾತುಕಗಳನ್ನ ದೂರ ಇಟ್ಟು ನಾವು ರಾಜಕೀಯ ಮಾಡ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿದರೆ ಮಾತ್ರ ಇವತ್ತು ರೌಡಿ ಮುಕ್ತ ಪ್ರದೇಶ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಯಾವುದೇ ಶುಭ ಕಾರ್ಯದಲ್ಲಿ ನಿಮ್ಮನ್ನು ಕರೆಯೋದಿಲ್ಲ, ಈ ಆಂದೋಲಿಸ್ರಿ ಬರೇ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಕರೀತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನಾಗ್ತದೆ? ಬೆಂಕಿ ಹಚ್ಚುವಂತಹ ಕೆಲಸನೂ ಒಳ್ಳೆ ಕೆಲಸನೇ. कहाँ कहाँ कचरा रहता है वहाँ वहाँ आग लगाने के लिए हमको बुलाता है. ಕೆಟ್ಟ ಕಸವನ್ನು ಸುಡುವುದಕ್ಕಾಗಿ ನನಗೆ ಕರೀತಾರೆ, ನಾನು ಹೋಗ್ತೇನೆ. ಶುಭ ಕಾರ್ಯಗಳಿಗೆ ಕರೀತಾರೋ ಬಿಡ್ತಾರೋ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕಾದ್ರೆ ನಮ್ಮ ಮಠಕ್ಕೆ ಬಂದು ನಮ್ಮ ಜೊತೆ ಸೇವಾ ಮರಿಯಾಗಿದ್ರೆ ಗೊತ್ತಾಗುತ್ತೆ. ನಾನು ಶುಭ ಕಾರ್ಯ ಕರೀತಾರೋ ಅಥವಾ ಅಶುಭ ಕಾರ್ಯ ಕರೀತಾರೋ ಗೊತ್ತಾಗುತ್ತೆ ನಾನು ಅವರಿಗೆ. ಈಗ ಲಾಸ್ಟ್ ಟೈಮು ಅರ್ಜುನ್ ಮಡಿವಾಳ ಅಂತ ಹೇಳಿ, ಲಾಸ್ಟ್ ಟೈಮು ನಾವೊಂದು ಅವ್ರಿಗೆ ಮನವಿ ಮಾಡಿದ್ದೆವು, ಸೆಲ್ಫ್ ಪ್ರೊಡಕ್ಷನ್ ಬೇಕಂತೇಳಿ. ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು, ಅವರೇನು ಗನ್ಮೆನ್ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರನ್ನ ಅಲ್ಲಿ ಇರೋಕ್ಕೆ ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ, ಆಸಕ್ತಿ ಭಾಳ ನಮ್ಮಿಂದ ಆಗ್ತಾಯಿಲ್ಲ. ಅದ್ರಗೋಸ್ಕರ ನಾವೇನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮಗೊಂದು ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ಅದ್ರಗೋಸ್ಕರ ನಾವು ಸ್ವಲ್ಪ ಸೇಫ್ ಆಗಿರ್ಬೋದು ಅನ್ನೋ ಒಂದು ವಿಚಾರ. ಇವಾಗ ಅವರು ಕೂಡ ಹೇಳಿದ್ದಾರೆ, ಡಿ ಸಿ ಅವರಿಗೆ ಲೆಟ್ರ್ ಕೊಡಿ, ಅದು ಏನಿದೆ ತನಿಖೆ ಮಾಡೋಣ ಅಂತ ಮೇನ್ ಕೊಟ್ಟಾರ. ಅದನ್ನ ಮೇಂಟೈನ್ ಮಾಡೋಕೆ ಭಾಳ ಕಷ್ಟ ಆಗ್ಲತ್ತದ. ಯಾಕಂದ್ರೆ ನಾವು ಮೊದಲೇ ಗರೀಬ್ರು ಇದ್ದೀವಲ್ಲ, ಇನ್ನು ಅವ್ರನ್ನ ಇಟ್ಕೊಂಡು ಮನೆಯಲ್ಲಿ ಇರೋದೇ 2 ಮನೆ, ಅಲ್ಲಿ ಇಟ್ಕೊಂಡು ಕೇಸಿ ಅವ್ರನ್ನ ಇದು ಮಾಡೋಕ್ಕೆ ಊಟ ಇದೆಲ್ಲ ಭಾಳ ಕಷ್ಟ ಆಗ್ತಾ ಇದೆ ನಮಗೆ. ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ನೀವು ಯಾಕೆ ಮಾಡಲತ್ತೀರಿ? ಅದು ಅವರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸರ್. ಇವಾಗ ಅವ್ರನ್ನ ಮೇಂಟೈನ್ ಮಾಡ್ಬೇಕು ಯಾರು? ನಾನು ಅದಕ್ಕೆ ಸೆಲ್ಫ್ ಡಿಫೆಂಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ನಮ್ಗಂತ ನಾವು ಎಲ್ಲಾರ ಇದು ನಮ್ಮ ಕೆಲಸಗಳು ಮಾಡ್ಕೋಬೋದಲ್ಲ. ಇವಾಗ ಅವ್ರು ಇಟ್ಕೊಂಡು ನಾನು ಬೈಕ್ ಮೇಲೆ ಅಡ್ಡಾಡೋಕ್ಕಾಗುತ್ತಾ? ಇನ್ನು ಅವ್ರನ್ನ ತೊಗೊಂಡು ಎಲ್ಲಿ ಇದು ಇಂಧನ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕಾಗುತ್ತಾ? ಇವಾಗ ಅದು ಮೇಂಟೈನ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತಲ್ಲ ಸರ್. ನಾನು ಮೊದಲೇ ನಾವು ಬಡವರು, ಸಣ್ಣ ಮನೆ ಇರುತ್ತೆ, ಹಳ್ಳಿಯಲ್ಲಿ ಊಟ ವ್ಯವಸ್ಥೆ ಇರಲ್ಲ, ಏನಿಲ್ಲ. ನೀವು ಅದು ಇವಾಗ ಇದನ್ನ ಇದು ಮಾಡ್ಕೊಂಡು ಹೋಗಿ ಭಾಳ ಕಷ್ಟ ಆಗ್ತಾ ಇದೆ. ಸೆಲ್ಫ್ ಪ್ರೊಡಕ್ಷನ್ ಬೇಕಂತಾನೆ ಇದು ಮಾಡ್ತಾ ಇದ್ದೀವಿ ನಾವು. ಭೇಟಿ ಆಗಿಲ್ಲ ಸರ್, ಭೇಟಿ ಆಗ್ಬೇಕು. ಇವಾಗ ಲೆಟರ್ ಕೊಡ ಅಂತ ಹೇಳಿದ್ದಾರೆ ಕಮಿಷನರ್ ಅವರು, ಇನ್ನೂ ಇಲ್ಲ ಸರ್ ಕೊಡ್. ಭಯ ಇದೆ ಅದ್ರಗೋಸ್ಕರ. ಯಾಕಂದ್ರೆ ಲಾಸ್ಟ್ ಟೈಮು ನಮ್ಮ ಪಕ್ಕದಲ್ಲಿ ಗನ್ಮ್ಯಾನ್ ಇರ್ಬೇಕಾದ್ರೆ ಒಂದು 7 ಜನ ನಮ್ಗೆ ಅದು ಅಬ್ಸರ್ವ್ ಮಾಡಿದ್ರು ಅಲ್ಲಿ ರಾವೂರ್ ಗೇಟಿಗೆ. ಅದರಲ್ಲಿ ಒಬ್ರು ಕೇಳಿದ್ರು, ಅದು ಹೋಟೆಲ್ದವ್ರೆ, ನಿಮ್ಮ ಗನ್ನಲ್ಲಿ ಬುಲೆಟ್ ಇದೆಯಾ ಅಂತ, ಅಲ್ಲಿ ರಾವೂರ್ ಗೇಟಿಗೆ. ಯಾರು ಹೋಟೆಲ್ದವ್ರು ಕೇಳಿದ್ರು, ಗನ್ಮ್ಯಾನಿಗೆ ಕೇಳಿದಾರೆ. ಅದು ಗಾಡಿ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಮಿಷನರ್ ಆಫೀಸಿಗೆ ಕಳಿಸಿದೀವಿ. ಏನೋ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಅದೇ ಇದಾಯ್ತು ಅಂದ್ರೆ ಮತ್ತೆ ಅದನ್ನ ಅವರು ತನಿಖೆ ಮಾಡ್ತಾರೆ. ಸರ್ಕಾರ ನೀವು ಪ್ರೊಟೆಕ್ಷನ್ ಕೊಟ್ಟರೆ ಬೇಡಲ್ಲ, ಕಷ್ಟ ಆಗಲ್ವಾ? ನಾಳೆ ನಿಮ್ಮ ಜೀವಕ್ಕೆ ಏನಾದ್ರು ಮತ್ತೆ ಸರ್ಕಾರ ಮೇಲೆ ದೂರ್ತಿರಂತ? ಇಲ್ಲ, ಪ್ರೊಡಕ್ಷನ್ ಬೇಕು ಸರ್ ನನಗೆ, ಬಟ್ ಗನ್ಮೆನ್ನ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಸೆಲ್ಫ್ ಪ್ರೊಡಕ್ಷನ್ ಕೊಡಿ, ಅದೇನಿದೆ ಟ್ರೈನಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಯಾಕಂದ್ರೆ ಇರೋದು ಒಂದು ರೂಮ್, ಹಿಂಗಾಗಿ ಗನ್ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಕಾರಣ ನಾನೇ ಇದ್ದೀನಿ. ಇವಾಗ ಅವ್ರದ್ದು ಟಾರ್ಗೆಟ್ ಏನೋ ನಾನು ಒಬ್ಬ ಇಲ್ಲಾಂದ್ರೆ ಇದು ಕೇಸು ಏನು ಮುಂದೆ ಬರಲ್ಲ. ಗೊತ್ತಿಲ್ಲ ಸರ್, ಇನ್ನೂ 4 ಜನ ಸಿಕ್ಕೇ ಇಲ್ಲ. ಅವರು ಇನ್ನೂ 4 ಜನ ಸಿಕ್ಕಿಲ್ಲ. ಇವತ್ತಿಗೆ ಒಂದು ಕಾರ್ ಕೂಡ ತೊಗೊಂಡೋಗಿದ್ದಾರೆ. ಅದು ಏನು ಎಂತ ಅಂತ ಅಗರ್ ಹಿಡಿಬೇಕಂದ್ರೆ ವಿತಿನ್ 24 ಅವರ್ಸ್ನಾಗ ಹಿಡಿಬೋದು. ಇದು ಘಟನೆಗೆ 15 ದಿವಸ ಆಯ್ತು, ಇನ್ನೂ 4 ಜನದ ಏನು ಇದೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ
ಮಾಡ್ಬಿಟ್ಟು ನಿಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ. ಎಸ್ ಆಗಬಾರ್ದು, ಖಂಡನೀಯ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಕ್ರಮ ಕೈಗೊಳ್ತೀವಿ ಹೇಳಿದ್ದಾರೆ. ಈಗ ಅಂದ್ರೆ ಎಲೆಕ್ಷನ್ ಇದು ಇದ್ದ ಸಲುವಾಗಿ ಅವ್ರ ಜೊತೆ ಮಾತಾಡಕ್ಕಾಗಲ್ಲ, ನಮ್ಮ ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವಾಗ ಮತ್ತು ಈಗ ಪರಿಸ್ಥಿತಿ ಹೆಂಗೆ ಸರ್ ನಮ್ಮದು? ಇವಾಗ 4 ತಾರೀಕು ಗಂಟ ಇವ್ರನ್ನ ಅವ್ರು ಹೇಳ್ತಾ ಇದ್ದಾರೆ, ನಾವು ಒಪ್ಕೊತೀವಿ. ಬಟ್ ಈಗಿರೋ ಪರಿಸ್ಥಿತಿ ಹೆಂಗಿದೆ ನಮ್ಮದು, ಇದಕ್ಕೋಸ್ಕರ ಏನು ಮಾಡೋಣ? ಓಕೆ ಸರ್.